ಇನ್ನು ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಟೈಟ್ ಸೆಕ್ಯೂರಿಟಿ ನೀಡಲಾಗ್ತಾ ಇದೆ. ಭದ್ರತೆಗೆ ವಿಶೇಷ ಬುಲೆಟ್ ಪ್ರೂಫ್ ಕಾರ್ನ ವ್ಯವಸ್ಥೆಯಾಗಿದೆ. ಸಿಆರ್ಪಿಎಫ್ ಕಮಾಂಡೋಗಳು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಕಣ್ಗಾವಲಿಗೆ 33 ಕಮಾಂಡೋಗಳನ್ನು ನಿಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಜೈಶಂಕರ್ ಅವರಿಗೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಅಷ್ಟೇ ಅಲ್ಲ, ದೆಹಲಿಯಲ್ಲಿರುವಂತಹ ಅವರ ಸರ್ಕಾರಿ ನಿವಾಸಕ್ಕೂ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಈಗಾಗಲೇ ಸಚಿವ ಜೈಶಂಕರ್ ಅವರಿಗೆ ಝಡ್ ಕ್ಯಾಟಗರಿಯ ಭದ್ರತೆ ಇದೆ. ಬೆದರಿಕೆ ಹೆಚ್ಚಾಗಿದ್ದಂತಹ ಕಾರಣದಿಂದಾಗಿ ಸೆಕ್ಯೂರಿಟಿಯನ್ನು ಇನ್ನಷ್ಟು ಟೈಟ್ ಮಾಡಲಾಗಿದೆ. ಅವರ ನಿವಾಸಕ್ಕೂ ಕೂಡ ಟೈಟ್ ಸೆಕ್ಯೂರಿಟಿ. ದೆಹಲಿಯಲ್ಲಿರುವಂತಹ ಸರ್ಕಾರಿ ನಿವಾಸಕ್ಕೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಈಗಾಗಲೇ ಝಡ್ ಕ್ಯಾಟಗರಿಯ ಭದ್ರತೆ ಇದೆ, ಆದರೆ ಬೆದರಿಕೆ ಹೆಚ್ಚಳವಾದಂತಹ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಹೆಚ್ಚಳ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹರೀಶ್, ಈಗ ಕದನ ವಿರಾಮ ಘೋಷಣೆಯಾದ ಮೇಲೆ ಹೇಗಿದೆ ಚಿತ್ರಣ? ಜಮ್ಮು ಕಾಶ್ಮೀರದಾದ್ಯಂತ ಎಲ್ಲವೂ ನಾರ್ಮಲೈಸ್ ಆಗ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ತಾವು ಕಂಡಂತೆ ಜಮ್ಮು ಕಾಶ್ಮೀರದ ಜನ ಏನಂತಿದ್ದಾರೆ? ಹೌದು ಪ್ರತಿಮಾ, ಕಳೆದ 4 ದಿವಸಗಳಿಂದ ಕದನ ವಿರಾಮ ಘೋಷಣೆ ಆಗಿದೆ. 4 ರಾತ್ರಿಗಳು ಯಾವುದೇ ರೀತಿಯಂಥ ಪ್ರತಿದಾಳಿಗಳು ನಡೆದಿಲ್ಲ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನರು ಒಂದು ರೀತಿಯ ಸಹಜ ಜೀವನದತ್ತ ಸಾಗ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ಓಪನ್ ಆಗ್ತಿದ್ದಾವೆ. ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರುವಂತಹದ್ದು ಮುಖ್ಯವಾಗಿ ನೋಡ್ತಿರ್ಬೋದು. ಸಣ್ಣ ಸಣ್ಣ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಇನ್ನು ನಾನೀಗ ದಾಲ್ ಲೇಕ್ ಬಳಿ ಇದ್ದೀನಿ. ದಲ್ ಲೇಕ್ಲೂ ಕೂಡ ಜನರು ಬರ್ತಾ ಇದ್ದಾರೆ. ಸಹಜ ಸ್ಥಿತಿಯತ್ತ ಮಳ್ತಾ ಇದೆ. ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಷ್ಟು ದಿನ ಪ್ರವಾಸಿಗರ ಸಂಖ್ಯೆ ಭಾಳಷ್ಟು ಕಡಿಮೆ ಇತ್ತು. ಈಗ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಪಹಲ್ಗಾಮ್ ದಾಳಿಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾಳಷ್ಟು ಕಡಿಮೆ ಆಗಿತ್ತು. ಪ್ರವಾಸಿಗರುಗಳು ಕೂಡ ಆತಂಕ ಹೆಚ್ಚಾಗಿತ್ತು. ಏನು ಭಯ ಶುರುವಾಗಿತ್ತು, ಅಂದರೆ ಮುಖ್ಯವಾಗಿ ದಾಳಿ ಆಗಿಬಿಡುತ್ತೇನೋ ಅನ್ನುವಂಥ ಭಯ ಶುರುವಾಗಿತ್ತು. ಮತ್ತು ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಜೊತೆಗೆ ಇನ್ನು ಮುಖ್ಯವಾಗಿ ಪದೇ ಪದೇ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿತ್ತು. ಅದು ಕೂಡ ನಾಗರಿಕರ ಮೇಲೆ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇತ್ತು. ಉರಿ ಸೆಕ್ಟರ್ ಆಗಿರ್ಬೋದು, ಬಾರಾಮುಲ್ಲಾ, ಜೊತೆಗೆ ಇನ್ನಿತರ ಗಡಿ ಪ್ರದೇಶ ಭಾಗಗಳಲ್ಲಿ ನಿರಂತರವಾದ ಶೆಲ್ಲಿಂಗ್ ಹಾಗೂ ಬಾಂಬಿಂಗ್ ಆಗ್ತಾ ಇತ್ತು. ಕಳೆದ 4 ದಿವಸಗಳಿಂದ ಯಾವುದೇ ರೀತಿಯಾದಂತಹ ಒಂದು ದಾಳಿ ಆಗಿಲ್ಲ. ಭಾರತವು ಕೂಡ ಪ್ರತಿ ದಾಳಿಯನ್ನು ಮಾಡಿಲ್ಲ. ಗಡಿ ಭಾಗದ ಪ್ರದೇಶದಲ್ಲಿ ಎಲ್ಲವೂ ಕೂಡ ಶಾಂತವಾಗಿದೆ. ಮತ್ತು ಜನರು ಕೂಡ ಸಹಜ ಜೀವನದತ್ತ ಸಾಗ್ತಿರುವಂತಹದ್ದು. ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಈಗ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ಬಹು ಮುಖ್ಯವಾಗಿ ಕಾಶ್ಮೀರಕ್ಕೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿರುವಂತಹದ್ದು. ಇಲ್ಲಿನ ಜನರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಪ್ರವಾಸಿಗರಲ್ಲಿ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿದೆ. ನಮ್ಮ ಜೀವನ ಆಧಾರ ಆಗಿದ್ದಂತಹ ಪ್ರವಾಸಿಗರನ್ನೇ ಅವರು ಹೊಡೆದು ಹೋಗ್ಬಿಟ್ಟಿದ್ದಾರೆ ಭಯೋತ್ಪಾದಕರು. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಆಧಾರ ಆಗಿದ್ದಂತಹ ಪ್ರವಾಸೋದ್ಯಮ ಈಗ ಸಾಕಷ್ಟು ಕಷ್ಟದಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಎಂದಿನಂತೆ ಶಾಲಾ ಕಾಲೇಜುಗಳು ಆರಂಭ ಆಗಿದೆ. ಆ್ಯಕ್ಚುಲಿ ನಿನ್ನೆಯಿಂದ ಶಾಲಾ ಕಾಲೇಜುಗಳು ಆರಂಭ ಆಗಿತ್ತು. ಇವತ್ತು ಕೂಡ ಮಕ್ಕಳುಗಳು ಶಾಲೆ ಹತ್ತ ತೆರಳುತ್ತಿರುವಂತಹದ್ದು. ಥ್ಯಾಂಕ್ ಯು ಹರೀಶ್, ಮಾಹಿತಿ.